ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಚಾಲೆಂಜಸ್, ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳಲ್ಲಿ ಯಾವ ಕ್ವಶನ್ಸ್ ಗಳನ್ನ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಬಟ್ ಈ ಕ್ಲಾಸ್ ನಲ್ಲಿ ಹೇಳ್ತಾ ಇರುವಂತಹ 11 ಕ್ವಶನ್ಸ್ ಗಳನ್ನ ಯಾವುದೇ ಕಂಡೀಷನ್ ಅಲ್ಲೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಾನು ಬಂದಿದ್ದೇನೆ ಶೋರ್ ಶಾರ್ಟ್ LBA ಕ್ವಶನ್ಸ್ ಗಳೊಂದಿಗೆ. ಯಾವ ಚಾಪ್ಟರ್ಗೆ ನೀವು ಟೆರರು, ಡಿಫಿಕಲ್ಟು, ಹಾರ್ಡು ಅಂತ ಇದ್ದೀರೋ ಅದನ್ನ ಈಸಿ ಮಾಡ್ಲಿಕ್ಕೆ ಲೆಟ್ಸ್ ಸ್ಟಾರ್ಟ್. ಸೊ ಈ 11 ಕ್ವಶನ್ಸ್ ಗಳನ್ನು ಸಹ ಮಾಡಬೇಕಾದ್ರೆ ನನ್ನಿಂದ ನಿಮಗೆ ಒಂದು ರಿಕ್ವೆಸ್ಟ್ ಇದೆ. ಕಮೆಂಟ್ ನಲ್ಲಿ ಆನ್ಸರ್ಸ್ ಗಳನ್ನ ಹಾಕ್ತಾ ಇರಿ. ಯಾಕಂದ್ರೆ ನಿಮಗೂ ಸಹ ಪ್ರಾಕ್ಟೀಸ್ ಆಗತ್ತೆ. ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ಆಟೋಮೆಟಿಕಲಿ ನಿಮ್ಮ ಪೆನ್ ನಿಂದ ಆನ್ಸರ್ಸ್ ಗಳು ಬರಿತಾ ಹೋಗತ್ತೆ ಪ್ರಾಕ್ಟೀಸ್ ನ ಮುಖಾಂತರ. ಸೊ ಫಸ್ಟ್ ಕ್ವಶನ್ ಇದೆ, ಆನ್ಸರ್ ಅನ್ನ ಹಾಕಿ. ದ ಆರ್ಕಿಟೆಕ್ಟ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ, ಭಾರತೀಯ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? 4 ಆಪ್ಷನ್ಸ್ ಗಳಿವೆ. ಗಾಂಧಿ ಅವರ, ನೆಹರು ಅವರ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಅಥವಾ ಡಾಕ್ಟರ್ BR ಅಂಬೇಡ್ಕರ್. 4 ಆಪ್ಷನ್ಸ್ ಗಳಲ್ಲಿ ಯಾವುದು ಸರಿ ಅಂತ ತಿಳಿಸಿದ್ದೀರಾ ಅನ್ನೋ ಭರವಸೆ ನನಗಿದೆ. ಈಸಿ ಆಗಿರುವಂತಹದ್ದು, ದ ಕರೆಕ್ಟ್ ಆನ್ಸರ್ ಈಸ್ ಜವಾಹರ್ಲಾಲ್ ನೆಹರು ಅವರು. ಸೊ ಗ್ರೇಟ್ ಜಾಬ್ ಯಾರ್ಯಾರು ಟ್ರೈ ಮಾಡಿದ್ದೀರೋ, ಹಾಗೆ ಯಾರ್ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರೋ ಗ್ರೇಟ್. ಬಟ್ ಟ್ರೈ ಮಾಡೋದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಕ್ವಶನ್, ದ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ ಇಸ್ ಸೆಲಿಬ್ರೇಟೆಡ್ ಆನ್, ಮಾನವ ಹಕ್ಕುಗಳ ದಿನವನ್ನ ಯಾವ ದಿನದಂದು ಆಚರಿಸಲಾಗತ್ತೆ? ಜನವರಿ 1, ಡಿಸೆಂಬರ್ 10, ಆಗಸ್ಟ್ 15, ಅಕ್ಟೋಬರ್ 24. ಯಾವುದು ಸರಿಯಾಗಿರುವಂತಹ ಉತ್ತರ? ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ಪ್ರತಿಯೊಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಬಹಳಷ್ಟು PYQs ಗಳಲ್ಲಿ ಬಂದಿದೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಲ್ಲಿ ಬಂದಿದೆ, LBS ಗಳಲ್ಲಿ ಬಂದಿದೆ. ಹೀಗಾಗಿ ಇವುಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾವುದೇ ಕ್ವಶನ್ ಅಲ್ಲೂ ಸ್ಟ್ರಕ್ ಆದ್ರೂ ಸಹ ನಮ್ಮ 1 ಶಾರ್ಟ್ ವಿಡಿಯೋ ಇದೆ, ಟೈಮ್ ಸ್ಪ್ಯಾನ್ ಕೊಟ್ಟಿರ್ತೇವೆ, ಏನೇನ್ ಡಿಸ್ಕಸ್ ಮಾಡಿದ್ದೇವೆ ಅಂತ. ಅಲ್ಲಿ ಹೋಗಿ ನೀವು ನೋಡ್ತೀರಾ ಅನ್ನೋ ಭರವಸೆ ನನಗಿದೆ. ಇದರ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ದೀರಾ ತಾನೆ? ತಿಳಿಸಿಲ್ಲ ಅಂದ್ರೆ 3 ಸೆಕೆಂಡ್ ನ ಕಾಲಾವಕಾಶ ಕೊಡ್ತಾ ಇದ್ದೇನೆ. ಟಿಕ್ ಟಿಕ್ 3, 2, 1 ಬರದ್ರಾ? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಡಿಸೆಂಬರ್ 10. ಗ್ರೇಟ್ ಜಾಬ್ ಮಕ್ಕಳೇ, ಸೂಪರ್ಬ್. ನೆಕ್ಸ್ಟ್, ವಾಟ್ ಈಸ್ ಫಾರಿನ್ ಪಾಲಿಸಿ? ವಿದೇಶಾಂಗ ನೀತಿ ಅಂದ್ರೆ ಏನು? ಇಲ್ಲಿ ಕೀವರ್ಡ್ಸ್ ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಫಾರಿನ್, ಬೇರೆ ದೇಶದವರ ಜೊತೆಗೆ. ಪಾಲಿಸಿ, ಹೇಗಿರಬೇಕು ನಮ್ಮ ರಿಲೇಷನ್ ಅಂತ ಹೇಳೋದು. ಸೊ ದ ಪಾಲಿಸಿ ಫಾಲೋಡ್ ಬೈ ಅ ನೇಷನ್ ಡೀಲಿಂಗ್ ವಿತ್ ಅದರ್ ನೇಷನ್. ನಾವು ಒಂದು ಪಾಲಿಸಿಯನ್ನ, ಒಂದು ದೇಶ ಮತ್ತೊಂದು ದೇಶ ಜೊತೆಗೆ ವ್ಯವಹರಿಸಬೇಕಾದ್ರೆ ಏನ್ ಮಾಡುತ್ತೋ ಅದನ್ನೇ ವಿದೇಶಾಂಗ ನೀತಿ ಅಂತ ಕರಿತೇವೆ. ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುವಂತಹದ್ದು. ಕೀವರ್ಡ್ಸ್ ಗಳನ್ನು ಸಹ ಹೈಲೈಟ್ ಮಾಡಿದ್ದೇನೆ. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ನೋ ಭರವಸೆ ನನಗಿದೆ. ವಿಚ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ? ಇದನ್ನ 10 ಸ್ಟಾರ್ ಕ್ವಶನ್ ರೇಟ್ ಅಲ್ಲಿ ಹಾಕ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುದು? ವಿದೇಶಾಂಗ ನೀತಿ, ಬೇರೆ ದೇಶದ ಜೊತೆಗೆ ವ್ಯವಹರಿಸ್ತಾ ಇದ್ದೇವೆ, ಹಾಗಂದ್ರೆ ಏನಾಗತ್ತೆ? ಸ್ವಲ್ಪ ಪ್ರಿನ್ಸಿಪಲ್ಸ್ ಗಳಿರುತ್ತೆ, ನಾವು ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ. ಸೊ ಯಾವುದೇ ಸ್ಕೂಲ್ನಲ್ಲಿ ಅಥವಾ ಯಾವುದೇ ಒಬ್ಬ ಮನುಷ್ಯನನ್ನ ನಾವು ಒಳ್ಳೆಯ ಮನುಷ್ಯ ಅಂತ ಯಾವಾಗ ಕರಿತೇವೆ? ಯಾವಾಗ ಆತ ಶಾಂತಿಯಿಂದ ಇರ್ತಾನೆ, ಯಾವಾಗ ಆತ ಯಾರ್ಯಾರು ಕೆಳಗಿರ್ತಾರೋ ಅವರನ್ನ ಮೇಲೆ ತರ್ತಾನೆ, ಯಾವಾಗ ಸಮಾಜದಲ್ಲಿ ಆಗ್ತಾ ಇರುವಂತಹ ಕೆಟ್ಟ ಕೃತ್ಯಗಳನ್ನ ಆತ ಖಂಡಿಸ್ತಾನೋ. ಅದೇ ರೀತಿ ಭಾರತದ ವಿದೇಶಾಂಗ ನೀತಿ ಸಹ ಆಗಿದೆ. ನಾವು ಕೊಲೋನಿಯಲಿಸಂ, ವಸಾಹತುಶಾಹಿ, ಬ್ರಿಟಿಷರು ಭಾರತದ ಮೇಲೆ ಏನು ಮಾಡಿದ್ರೋ ಅದನ್ನೇ ನಾವು ಕೊಲೋನಿಯಲಿಸಂ, ವಸಾಹತುಶಾಹಿ ಅಂತ ಕರಿತೇವೆ. ಬೇರೆ ದೇಶದವರ ಮೇಲೆ ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡೋದು. ಅಪೋಸಿಷನ್ ಟು ಇಂಪೀರಿಯಲಿಸಂ, ಸಾಮ್ರಾಜ್ಯಶಾಹಿಯ ವಿರೋಧ. ಒಂದು ದೇಶ ಮತ್ತೊಂದು ದೇಶವನ್ನ ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಲ್ಲ, ಅವರಿಗೆ ಸಾಲ ಕೊಡುತ್ತೆ ಅಥವಾ ಅಲ್ಲಿರುವಂತಹ ಪೋರ್ಟ್ಸ್ಗಳು, ಬಂದರುಗಳು, ಏನೇನು ಇಂಪಾರ್ಟೆಂಟ್ ರಿಸೋರ್ಸಸ್ ಗಳಿವೆಯೋ ಅವುಗಳನ್ನ ಕಸಿದುಕೊಳ್ಳುತ್ತೆ. ಅದನ್ನೇ ಇಂಪೀರಿಯಲಿಸಂ, ಸಾಮ್ರಾಜ್ಯಶಾಹಿ ಅಂತ ಕರಿತೇವೆ. ಅದನ್ನ ಭಾರತ ವಿರೋಧಿಸುತ್ತೆ. ಅಪೋಸಿಷನ್ ಟು ರೇಷಿಯಲ್ ಡಿಸ್ಕ್ರಿಮಿನೇಷನ್, ಚರ್ಮದ ಬಣ್ಣದ ಆಧಾರದ ಮೇಲೆ ಯಾರೂ ಸಹ ಯಾರನ್ನೂ ಸಹ ದ್ವೇಷಿಸಬಾರದು, ದೂಷಿಸಬಾರದು, ಹಾಗೆ ತಾರತಮ್ಯ ಮಾಡಬಾರದು.
ಅದನ್ನ ಭಾರತ ಖಂಡಿಸುತ್ತೆ, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನ. ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್. ಸೊ ಯಾವಾಗ ಕೋಲ್ಡ್ ವಾರ್ ಆಗ್ತಾ ಇತ್ತು, ಒಂದ್ ಕಡೆ ಅಮೆರಿಕ ಇತ್ತು, ಮತ್ತೊಂದ್ ಕಡೆ ಸೋವಿಯತ್ ರಷ್ಯಾ ಇತ್ತು. ಭಾರತ ಹೇಳುತ್ತೆ ನಾನು ಅಮೆರಿಕ ಕಡೆನೂ ಹೋಗಲ್ಲ, ರಷ್ಯಾ ಕಡೆನೂ ಹೋಗಲ್ಲ, ನಾನು ನ್ಯೂಟ್ರಲ್ ಆಗಿರ್ತೇನೆ. ಅದೇ ನಾನ್ ಅಲೈನ್ಮೆಂಟ್, ಅಲಿಪ್ತ ನೀತಿ ಆಗತ್ತೆ. ಪ್ರಯಾರಿಟಿ ಫಾರ್ ದ ಪ್ರೋಗ್ರೆಸ್ ಆಫ್ ಆಫ್ರಿಕನ್ ಅಂಡ್ ಏಷ್ಯನ್ ಕಂಟ್ರೀಸ್. ಭಾರತ ಸಹ ಒಂದು ಏಷ್ಯನ್ ಕಂಟ್ರಿ ಆಗಿದೆ. ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಈ ಎರಡೂ ಖಂಡಗಳಲ್ಲಿ ಅತ್ಯಂತ ಹೆಚ್ಚಿನ ಪಾಪ್ಯುಲೇಷನ್ ಇದೆ, ಬಟ್ ಬಡತನವೂ ಸಹ ಅಷ್ಟೇ ಹೆಚ್ಚಿಗೆ ಇದೆ. ಯಾಕಂದ್ರೆ ಎರಡೂ ಖಂಡಗಳಲ್ಲೂ ಸಹ ಬಹಳಷ್ಟು ವರ್ಷಗಳವರೆಗೆ, ಶತಮಾನಗಳವರೆಗೆ ವಸಾಹತುಶಾಹಿ ಕೊಲೋನಿಯಲಿಸಂ ಆಗಿತ್ತು. ಹೀಗಾಗಿ ಈ ದೇಶಗಳು ಮುಂದೆ ಬರಬೇಕು ಅಂತ ಭಾರತ ಆದ್ಯತೆಯನ್ನ ಕೊಡುತ್ತೆ. ಡಿಸ್ಆರ್ಮಮೆಂಟ್. ಇಂದಿನ ಡೇ ಅಂಡ್ ಏಜ್ ಅಲ್ಲಿ ನ್ಯೂಕ್ಲಿಯರ್ ಅನ್ನೋದು ಒಂದು ದೊಡ್ಡ ಪದವಾಗಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಸಹ ನ್ಯೂಕ್ಲಿಯರ್ ವಾರ್ ಆಗತ್ತೆ. ಥರ್ಡ್ ವರ್ಲ್ಡ್ ವಾರ್ ಆದ್ರೆ ಯಾರೂ ಬದುಕಿರಲ್ಲ ಅಂತ ಹೇಳ್ತೇವೆ. ಹೀಗಾಗಿ ನಿಶಸ್ತ್ರೀಕರಣ, ಡಿಸ್ಆರ್ಮಮೆಂಟ್, ದೊಡ್ಡ ದೊಡ್ಡ ಬಾಂಬುಗಳನ್ನ ಆದಷ್ಟು ಕಡಿಮೆ ಮಾಡಬೇಕು, ಆದಷ್ಟು ಶಸ್ತ್ರಾಸ್ತ್ರಗಳನ್ನ ಕಡಿಮೆ ಮಾಡಬೇಕು. ಅದೇ ನಿಶಸ್ತ್ರೀಕರಣ ಆಗಿದೆ. ಸಪೋರ್ಟ್ ಟು ದ ಯುನೈಟೆಡ್ ನೇಷನ್ಸ್ ಅಂಡ್ ವರ್ಲ್ಡ್ ಪೀಸ್. ವಿಶ್ವಸಂಸ್ಥೆ ಸೆಕೆಂಡ್ ವರ್ಲ್ಡ್ ವಾರ್ ಆದ ಮೇಲೆ ಬರುತ್ತೆ. ಯಾಕೆ ಬರುತ್ತೆ? ಥರ್ಡ್ ವರ್ಲ್ಡ್ ವಾರ್ ಆಗಬಾರ್ದು ಅಂತ. ಇದರಲ್ಲಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಇವೆ. ಭಾರತ ಇದರ ಶಾಂತಿಗಾಗಿ ಏನು ಕ್ರಮಗಳನ್ನ ಕೈಗೊಳ್ಳುತ್ತೋ ಅದನ್ನ ಸಪೋರ್ಟ್ ಮಾಡುತ್ತೆ. ಹಾಗೆ ಜಗತ್ತಿನಲ್ಲಿ ಶಾಂತಿ ಇರಬೇಕು ಅಂತ ಭಾರತ ಪ್ರತಿಪಾದಿಸುತ್ತೆ. ವಿಚ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ವರ್ಲ್ಡ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್? ಕೀವರ್ಡ್ಸ್ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನನಗೂ ಸಹ ಅರ್ಥ ಆಗತ್ತೆ ನೀವು ಕರೆಕ್ಟ್ ಆದ ಪಾತ್ನಲ್ಲಿ ಹೋಗ್ತಾ ಇದ್ದೀರಾ ಅಂತ. ಇದರ ಕೀವರ್ಡ್ಸ್ಗಳೇನಿವೆ ಅದನ್ನ ಹಾಕಿ. ಈಗ ತಿಳಿಲ್ವಾ? ನಾನು ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ ಮೇಲೆ ತಿಳಿತಾ ಆಗ್ಲೂ ಹಾಕಿ, ಅಥವಾ ವಿಡಿಯೋ ಮುಗಿತಾ ಇರ್ಬೇಕಾದ್ರೆ ಎಲ್ಲವನ್ನೂ ಸಹ ಹಾಕ್ತೀರಾ ಹಾಕಿ. ಜಸ್ಟ್ ಕೀವರ್ಡ್ಸ್ಗಳನ್ನ, ಆನ್ಸರ್ಸ್ಗಳನ್ನ ಕಮೆಂಟ್ ಅಲ್ಲಿ ಹಾಕಿ. ನಾನು ಆದಷ್ಟು ಕಮೆಂಟ್ಸ್ ಎಲ್ಲವನ್ನೂ ನೋಡ್ತೇನೆ. ಸೊ ಹೀಗಾಗಿ ಹಾಕೋದನ್ನ ಮರಿಬೇಡಿ. ಎರಡನೇ ಮಹಾಯುದ್ಧ ಆಗತ್ತೆ. ಜಗತ್ನಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತೆ. ಯುದ್ಧ ಅಂದಮೇಲೆ ಏನಾಗತ್ತೆ? ಸಾವು ನೋವುಗಳಾಗತ್ತೆ, ಬಡತನ ಬರುತ್ತೆ. ಏನು ಸರ್ಕಾರ ಇರುತ್ತೆ ಅದೆಲ್ಲ ತನ್ನ ದುಡ್ಡನ್ನ ಯಾವ್ದ್ರ ಮೇಲೆ ಹಾಕಿರತ್ತೆ? ಶಸ್ತ್ರಾಸ್ತ್ರಗಳ ಮೇಲೆ ಹಾಕಿರತ್ತೆ, ಜನರಿಗಿರಲ್ಲ. ಹೀಗಾಗಿ ಮಾನವ ಹಕ್ಕುಗಳ ನಿರಾಕರಣೆ ಆಗತ್ತೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಲ್ಲಿ. ಶಸ್ತ್ರಾಸ್ತ್ರಗಳ ಪೈಪೋಟಿ ಆಗತ್ತೆ. ಮತ್ತೇನಾದ್ರೂ ಥರ್ಡ್ ವರ್ಲ್ಡ್ ವಾರ್ ಆಯ್ತಂದ್ರೆ ಅದಕ್ಕೋಸ್ಕರ ಇಕನಾಮಿಕ್ ಇನ್ಇಕ್ವಾಲಿಟಿ. ಶ್ರೀಮಂತ ರಾಷ್ಟ್ರಗಳು ಶ್ರೀಮಂತ ಆಗ್ತಾ ಹೋಗುತ್ತೆ, ಬಡ ರಾಷ್ಟ್ರಗಳು ಇನ್ನೂ ಬಡವಾಗ್ತಾ ಹೋಗುತ್ತೆ. ರೇಷಿಯಲ್ ಡಿಸ್ಕ್ರಿಮಿನೇಷನ್ ಆಗೋದನ್ನ ನಾವು ಕಾಣಬಹುದಾಗಿದೆ. ಟೆರರಿಸಂ ಇಂದಿನ ಕಾಲದಲ್ಲಿ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ, ಭಯೋತ್ಪಾದನೆ. ಸೊ 2 ಮಾರ್ಕ್ಸ್ ಕೇಳಿದ್ರೆ 4 ಪಾಯಿಂಟ್ಸ್ ಬರಿಬೇಕು, ವೆರಿ ಇಂಪಾರ್ಟೆಂಟ್ ಆಗತ್ತೆ. ಮೆನ್ಷನ್ ದ ಮೆಜರ್ಸ್ ಟೇಕನ್ ಬೈ ದ ಇಂಡಿಯಾ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳನ್ನ ರಕ್ಷಿಸಲು ಭಾರತ ಕೈಗೊಂಡ ಕ್ರಮಗಳು ಯಾವುದು? ಸಿಂಪಲ್ ಆಗಿ ಇವುಗಳನ್ನ ಡಿವೈಡ್ ಮಾಡಬೇಕು ಪಾಯಿಂಟ್ಸ್ಗಳನ್ನ. ಒಂದು, ಕಮಿಷನ್ಸ್ಗಳನ್ನ ಭಾರತ ಮಾಡುತ್ತೆ, ಆಯೋಗಗಳನ್ನ. ಸೊ ಇಲ್ಲಿ ನೀವು ನೋಡಬಹುದು, ಇಂಡಿಯಾ ಯಾವತ್ತೂ ಸಹ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್, ಎಲ್ಲರಿಗೂ ಸಹ ಮಾನವ ಹಕ್ಕುಗಳು ಸಿಗಬೇಕು ಅಂತ ಹೇಳುತ್ತೆ. ಭಾರತದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ ನಮಗೆ. ಹಾಗೆ ಯಾವುದೇ ರೀತಿಯ ಹತ್ಯಾಕಾಂಡ, ಜನೋಸೈಡ್ ಇರಬಹುದು, ಶೋಷಣೆ ಇರಬಹುದು, ಅಥವಾ ದಬ್ಬಾಳಿಕೆ ಆಗ್ತಾ ಇದ್ರೆ ಭಾರತ ಅದನ್ನ ವಿರೋಧ ಮಾಡುತ್ತೆ. ಹಾಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲೂ ಸಹ ಭಾರತ ಮಾನವ ಹಕ್ಕುಗಳಿಗಾಗಿ ಪ್ರತಿಪಾದನೆ ಮಾಡಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇರಬಹುದು, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಇರಬಹುದು. ಇವೆಲ್ಲದರ ಮುಖಾಂತರ ಪ್ರತಿಯೊಬ್ಬ ಮಾನವನಿಗೂ ಸಹ ಸಿಗಬೇಕಾದ ಬೇರ್ ಮಿನಿಮಮ್, ಮನುಷ್ಯ ಅಂದಮೇಲೆ ಈ ಹಕ್ಕುಗಳು ಇರಲೇಬೇಕು ಅನ್ನೋದು, ಅವುಗಳು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಭಾರತ ಹೋರಾಡ್ತಾ ಇದೆ. ಆದರೆ ಇನ್ನೂ ಸಹ ಕ್ರಮಿಸಬೇಕಾದ ಹಾದಿ ಸಿಕ್ಕಾಪಟ್ಟೆ ಇದೆ. Arms race is a way for global destruction. In this backdrop, mention the results of arms race. Very ಇಂಟ್ರೆಸ್ಟ್ ಆಗಿರುವಂತಹ ಕ್ವಶನ್. ಶಸ್ತ್ರಾಸ್ತ್ರ ಸ್ಪರ್ಧೆಯು ಜಾಗತಿಕ ವಿನಾಶಕ್ಕೆ ಒಂದು ಮಾರ್ಗವಾಗಿದೆ. ಈ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರ ಸ್ಪರ್ಧೆಯ ಫಲಿತಾಂಶವನ್ನು ಉಲ್ಲೇಖಿಸಿ. ಏನಾಗ್ತಾ ಇದೆ ಅಂತ ನಾವು ಬರಿಬೇಕು. ಆರ್ಮ್ಸ್ ರೇಸ್ನಿಂದ ಒಂದು ದೇಶ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸ್ತಾ ಇದೆ ಅಂದ್ರೆ ಪಕ್ಕದ ದೇಶ ಏನಾಗತ್ತೆ? ಹೆದರ್ಕೊಳ್ಳತ್ತೆ. ಅದು ಸಹ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸುತ್ತೆ. ಯಾವ ದೇಶಗಳು ಎಜುಕೇಶನ್ ಮೇಲೆ, ಸೊಸೈಟಿ ಮೇಲೆ, ರೋಡ್ಸ್ಗಳ ಮೇಲೆ ದುಡ್ಡನ್ನ ಹಾಕಬೇಕಾಗಿತ್ತೋ ಆ ದುಡ್ಡು ಈಗ ಎಲ್ಲಿ ಹೋಗ್ತಾ ಇದೆ? ಈ ಆರ್ಮ್ಸ್ಗಳನ್ನ ತೊಗೊಳ್ಳಿಕ್ಕೆ. ಎಲ್ಲರ ಮನಸ್ಸಿನಲ್ಲೂ ಸಹ ಭಯ ಅನ್ನೋದು ಹುಟ್ಟುತ್ತೆ.
ಸೊ ಫಿಯರ್ ಆಗತ್ತೆ, ಸ್ಟೆಬಿಲಿಟಿ ಅನ್ನೋದು ಇರಲ್ಲ, ಹಾಗೆಯೇ ಯುದ್ಧದ ಪಾಸಿಬಿಲಿಟೀಸ್ಗಳು ಹೆಚ್ಚಾಗತ್ತೆ, ವಿಶ್ವ ಶಾಂತಿಗೆ ಅಡ್ಡಿ ಆಗತ್ತೆ, ಹಾಗೆ ಬಹಳಷ್ಟು ಆರ್ಥಿಕ ನಷ್ಟ, ಫೈನಾನ್ಷಿಯಲ್ ಲಾಸು, ಇಕನಾಮಿಕ್ ಇನ್ಸ್ಟೆಬಿಲಿಟಿ, ಆರ್ಥಿಕ ಅಸ್ಥಿರತೆ ಆಗತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ಇಕನಾಮಿಕಲಿ ಬ್ಯಾಕ್ವರ್ಡ್ ನೇಷನ್ಸ್? ಡಿಸ್ಕ್ರೈಬ್ ದ ರೀಸನ್ಸ್ ಫಾರ್ ದರ್ ಬ್ಯಾಕ್ವರ್ಡ್ನೆಸ್. ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ವೈಶಿಷ್ಟ್ಯಗಳೇನು, ಅವರ ಹಿನ್ನಡೆಗೆ ಕಾರಣಗಳನ್ನ ವಿವರಿಸಿ. ಆಲ್ರೆಡಿ ಹೇಳಿದ್ದೆ, ಏಷ್ಯಾ ಮತ್ತು ಆಫ್ರಿಕಾದ ಕಂಟ್ರೀಸ್ಗಳು ಬಹಳಷ್ಟು ಹಿಂದಿವೆ ಅಂತ. ಅವಾಗ ಹೇಳಬೇಕಾದ್ರೆ ಒಂದು ಮೇಜರ್ ರೀಸನ್ ಅನ್ನ ಹೇಳಿದ್ದೆ, ಕೊಲೋನಿಯಲಿಸಂ, ವಸಾಹತುಶಾಹಿ, ಅದು ಮೇಜರ್ ರೀಸನ್ ಆಗತ್ತೆ. ಸೊ ಫೀಚರ್ಸ್ ಏನಾಗಿರುತ್ತೆ? ಬಡತನ ಹೆಚ್ಚಿಗೆ ಇರುತ್ತೆ, ನಿರುದ್ಯೋಗವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ, ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್ಗಳು ಕರೆಕ್ಟ್ ಆಗಿ ಹಂಚಿಕೆ ಆಗಿರಲ್ಲ, ಎಜುಕೇಶನ್ ಕರೆಕ್ಟ್ ಆಗಿರಲ್ಲ, ಇಲ್ ಹೆಲ್ತ್, ಅನಾರೋಗ್ಯ ಇರುತ್ತೆ, ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ ಇರುತ್ತೆ. ಸೊ ಲ್ಯಾಕ್ ಆಫ್ ಟೆಕ್ನಾಲಜಿ, ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳಿರಲ್ಲ, ತಂತ್ರಜ್ಞಾನ ಇರಲ್ಲ. ಇದಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ದೆ? ಕೊಲೋನಿಯಲಿಸಂ ಅಂಡ್ ಇಂಪೀರಿಯಲಿಸಂ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ. ಯಾಕಂದ್ರೆ ಇವುಗಳ ಮುಖಾಂತರ ಈ ದೇಶದ ರಿಸೋರ್ಸಸ್ಗಳನ್ನ ಲೂಟ್ ಮಾಡಿರ್ತಾರೆ, ಎಸ್ಪೆಷಲಿ ಐರೋಪ್ಯ ರಾಷ್ಟ್ರಗಳು, ಕೊಲೋನಿಯಲ್ ಪವರ್ಸ್, ಲೀವಿಂಗ್ ದೆಮ್ ಇಕನಾಮಿಕಲಿ ವೀಕ್. ಇದರ ಮುಖಾಂತರ ಆರ್ಥಿಕವಾಗಿ ದುರ್ಬಲವಾಗಿವೆ ಈ ಕಂಟ್ರೀಸ್ಗಳು. ಮೆನ್ಷನ್ ದ ಮೇಜರ್ಸ್ ಅಂಡರ್ಟೇಕನ್ ಬೈ ಇಂಡಿಯಾ ಟು ರಿಮೂವ್ ಇಕನಾಮಿಕ್ ಇನ್ಇಕ್ವಾಲಿಟಿ ಅಮಂಗ್ ನೇಷನ್ಸ್. ಆರ್ಥಿಕ ಅಸಮಾನತೆ ಇದೆ, ಇದನ್ನ ನಿವಾರಿಸಲು ಭಾರತ ಯಾವ ಕ್ರಮಗಳನ್ನ ಕೈಗೊಂಡಿದೆ? ಸಿಂಪಲ್ ಆಗಿ ಬರಿಬೇಕು ಅಂದ್ರೆ ಡೆವಲಪ್ಮೆಂಟ್ ಮಾಡ್ತಾ ಇದೆ ಭಾರತ. ಹಾಗೆಯೇ ಈ ಇಕನಾಮಿಕ್ ಇನ್ಇಕ್ವಾಲಿಟಿ ಇರುವಂತಹ ಕಂಟ್ರೀಸ್ಗಳು ಮೇಲೆ ಬರಲಿಕ್ಕೆ ಬೇಕಾದಂತಹ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಫಸ್ಟ್, ನಾನ್ ಅಲೈನ್ಮೆಂಟ್. ಇದು ಹೇಳತ್ತೆ, ಹಿಂದುಳಿದ ದೇಶಗಳನ್ನ ನೀವು ಪಾನ್ಸ್ಗಳ ತರ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ನಾವು ಸಪರೇಟ್ ಆಗಿರ್ತೇವೆ, ಅಮೆರಿಕ ಹತ್ರನೂ ಹೋಗಲ್ಲ, ರಷ್ಯಾ ಹತ್ರನೂ ಹೋಗಲ್ಲ ಅಂತ ಅಲಿಪ್ತ ನೀತಿ ಬರುತ್ತೆ. ಹಾಗೆ ಇಕನಾಮಿಕ್ ಅಸಿಸ್ಟೆನ್ಸ್, ಬಹಳಷ್ಟು ರಿಚ್ ಕಂಟ್ರೀಸ್ ಏನ್ ಮಾಡ್ತಾ ಇದ್ವು ಅಂದ್ರೆ, ನಾವು ನಿಮಗೆ ಹಣವನ್ನ ಕೊಡ್ತೇವೆ, ನಿಮ್ಮ ಬಂದರುಗಳನ್ನ ನಮ್ಗೆ ಕೊಡಿ, ಪೋರ್ಟ್ಸ್ಗಳನ್ನ ಕೊಡಿ, ನಿಮ್ಮ ಏರ್ಪೋರ್ಟ್ಸ್ಗಳನ್ನ ಕೊಡಿ, ನಿಮ್ಮಲ್ಲಿರುವಂತಹ ರಿಸೋರ್ಸಸ್ಗಳನ್ನ ನಮ್ಗೆ ಕೊಡಿ, ಯಾವುದು ನ್ಯಾಚುರಲ್ ಅವೈಲೇಬಲ್ ಇದೆಯೋ ಅದಕ್ಕೆ. ಭಾರತ ಹೇಳತ್ತೆ, ನೀವು ಹೆಲ್ಪ್ ಮಾಡೋದಾದ್ರೆ ಕರೆಕ್ಟ್ ಆಗಿರುವಂತಹ ಇಂಟೆನ್ಷನ್ಸ್ಗಳಿಂದ ಮಾಡಿ. ಸೊ ಇಕನಾಮಿಕ್ ಅಸಿಸ್ಟೆಂಟ್, ಇದು ಯಾವುದೇ ಕಂಡೀಷನ್ಸ್ಗಳನ್ನ ಹಾಕಬೇಡಿ, ನೀವು ಇದನ್ನ ಕೊಡಿ ಅದನ್ನ ಕೊಡಿ ಅಂತ. ಸೊ ಫೇರ್ ವೇದಲ್ಲಿ ನೀವು ಹೆಲ್ಪ್ ಅನ್ನ ಮಾಡಿ ಅಂತ ಹೇಳುತ್ತೆ. ಹಾಗೆ ಇಕನಾಮಿಕ್ ಜಸ್ಟಿಸ್, ಆರ್ಥಿಕ ನ್ಯಾಯ ಮತ್ತು ದುರ್ಬಲ ರಾಷ್ಟ್ರಗಳಿಗೆ ಬಂಡವಾಳ ಹೂಡಿಕೆಯ ಸುಗಮ ಹರಿವು. ಆಲ್ರೆಡಿ ಹೇಳಿರೋ ಹಾಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಳು ಏನಾಗ್ತಾ ಇವೆ ವೀಕರ್ ನೇಷನ್ಸ್ಗಳಿಗೆ ಸರಿಯಾಗಿ ಹರಿದು ಹೋಗಬೇಕು, ಅಲ್ಲಿ ಕಂಡೀಷನ್ಸ್ಗಳು ಬರಬಾರ್ದು ಅಂತ ಭಾರತ ಹೇಳುತ್ತೆ. ಡಿಸ್ಕ್ರೈಬ್ ದ ಇಫೆಕ್ಟ್ಸ್ ಆಫ್ ಟೆರರಿಸಂ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಟೆರರಿಸಂನಿಂದ ಏನಾಗತ್ತೆ? ಸಿಂಪಲ್, ಎಲ್ಲೋ ಒಂದು ಬಾಂಬ್ ಬ್ಲಾಸ್ಟ್ ಆದ್ರೆ ಏನಾಗತ್ತೆ? ಆಸ್ತಿ ಪಾಸ್ತಿಗಳ ಹಾನಿ ಆಗತ್ತೆ, ಜೀವನಾಶ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನು ನೆಕ್ಸ್ಟ್ ಟೈಮ್ ನಾವು ಹೊರಗೆ ಹೋಗ್ಬೇಕಾದ್ರೆ ಯೋಚಿಸ್ತೇವೆ, ಇಲ್ಲೇನಾದ್ರೂ ಬಾಂಬ್ ಬ್ಲಾಸ್ಟ್ ಆಗುತ್ತಾ ಅಂತ ಹೆದರಿಕೆ ಬರುತ್ತೆ ಮನಸ್ಸಿನಲ್ಲಿ. ಸೊ ಅವೇ ಮೇನ್ ಪಾಯಿಂಟ್ಸ್ಗಳಾಗಿವೆ. ಆಸ್ತಿ ಪಾಸ್ತಿಗಳ ಹಾನಿ ಇರಬಹುದು, ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ ಆಗತ್ತೆ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳಿಗೆ ಬೆದರಿಕೆಗಳಾಗತ್ತೆ, ಎಲ್ಲೋ ಒಂದು ಬಾಂಬ್ ಬ್ಲಾಸ್ಟ್ ಆಗತ್ತೆ, ಅದನ್ನ ಯಾವುದೋ ಒಂದು ಧರ್ಮಕ್ಕೆ ಹೋಲಿಕೆ ಮಾಡ್ತಾರೆ, ಅದಾದ್ಮೇಲೆ ಸಮಾಜದಲ್ಲಿರುವಂತಹ ಒಂದು ಧಾರ್ಮಿಕ ಸಾಮರಸ್ಯ ಹದಗೆಡತ್ತೆ. ಮೆಂಟಲ್ ಡಿಸ್ಟರ್ಬೆನ್ಸ್, ಮಾನಸಿಕ ಅಡಚಣೆ ಆಗತ್ತೆ, ಕಾನೂನು ಸುವ್ಯವಸ್ಥೆಗೆ ಅಡ್ಡಿ. ಹಾಗೆ ಗ್ಲೋಬಲ್ ಸೆಕ್ಯೂರಿಟಿ, ಜಾಗತಿಕ ಭದ್ರತೆಗೆ ಅತಿ ದೊಡ್ಡ ಚಿಂತೆ ಆಗಿದೆ ಈ ಟೆರರಿಸಂ ಅನ್ನೋದು. ಹಾಗೆ ಟೆರರಿಸಂ ಇಂಪಾರ್ಟೆಂಟ್ ಪ್ಲೇಸಸ್ಗಳಾಗಿರುವಂತಹ ಸಾರಿಗೆ ಇರಬಹುದು, ಸರ್ಕಾರಿ ಕಚೇರಿಗಳು, ಮಾರುಕಟ್ಟೆಗಳು, ಇವುಗಳನ್ನ ಗುರಿಯಾಗಿಸುತ್ತೆ. ಇವುಗಳಲ್ಲಿ ಸುಸೈಡ್ ಅಟ್ಯಾಕ್ಸ್ಗಳಿರುತ್ತೆ, ಬಾಂಬಿಂಗ್ಸ್ಗಳಿರುತ್ತೆ, ಹಾಸ್ಟೇಜ್ ಸಿಚುವೇಶನ್, ಒತ್ತೆಯಾಳುಗಳಾಗಿಡುವುದು ಇರಬಹುದು. ಇವೆಲ್ಲವೂ ಮೇಜರ್ ಆಗಿರುವಂತಹ ಟೆರರ್ ಮೆಥಡ್ಸ್ಗಳಾಗಿವೆ. ವಾಟ್ ಮೇಜರ್ಸ್ ಅಂಡರ್ಟೇಕನ್ ಬೈ ಇಂಡಿಯಾ ಟು ಟ್ಯಾಕಲ್ ಚಾಲೆಂಜಸ್ ಆಫ್ ಟೆರರಿಸಂ. ಟೆರರಿಸಂ ಅನ್ನು ಎದುರಿಸಲು ಭಾರತ ಯಾವ ಕ್ರಮಗಳನ್ನ ಕೈಗೊಂಡಿದೆ? ಕೀವರ್ಡ್ಸ್ಗಳು ಬರುತ್ತೆ. NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರಬಹುದು, IB ಇರಬಹುದು, ATS ಇರಬಹುದು, ಆಂಟಿ ಟೆರರಿಸಂ ಸ್ಕ್ವಾಡ್ ಇರಬಹುದು, ಹಾಗೆಯೇ ಗುಪ್ತಚರ ಇಲಾಖೆ ಇರಬಹುದು. ಸೊ NIA ಒಂದು ಕೀವರ್ಡ್ ಆಯಿತು, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಇರಬಹುದು, ಭಯೋತ್ಪಾದನಾ ನಿಗ್ರಹ ದಳ ಇರಬಹುದು, ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ RNAW ಇರಬಹುದು,
IB ಇಂಟೆಲಿಜೆನ್ಸ್ ಬ್ಯೂರೋ ಇರಬಹುದು, ಹಾಗೆ ಭಯೋತ್ಪಾದಕ ಸಂಘಟನೆಗೆ ದುಡ್ಡು ಹೋಗಬಾರ್ದು ಅಂತ ತಡಿಲಿಕ್ಕೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ಗಳಿರಬಹುದು, ಗುಪ್ತಚರ ಘಟಕಗಳಿರಬಹುದು, ಹಾಗೆ ಭಯೋತ್ಪಾದನೆಯನ್ನ ಎದುರಿಸುವಲ್ಲಿ ಜಾಗತಿಕ ಸಹಕಾರಕ್ಕಾಗಿ ಗ್ಲೋಬಲ್ ಕೋಆಪರೇಷನ್ ಎಲ್ಲಾ ದೇಶಗಳು ಕೂಡಿ ಬರಬೇಕು ಅಂತ ಪ್ರತಿಪಾದನೆಯನ್ನ ಭಾರತ ಮಾಡುತ್ತೆ. ಕೂಲ್, ಎಲ್ರೂ ಸಹ ಇಲ್ಲಿ ತನಕ ಇದ್ದೀರಾ ಅಂದಮೇಲೆ ಕಮೆಂಟ್ ನಲ್ಲಿ ಆನ್ಸರ್ಸ್ ಗಳನ್ನ ಹಾಕೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ನೀವು ಇಷ್ಟಪಡ್ತಾ ಇದ್ದೀರಾ ಅಂತ. ನಿಮಗೆ ಯಾವ ರೀತಿಯ ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ನೋಟ್ ಅಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್, ಥ್ಯಾಂಕ್ ಯು.